ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇತ್ತ ಮೃತ ಭೂಮಿಕ್ ತಂದೆ ಕಣ್ಣೀರು ಹಾಕ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಸಹನಾ ಪೋಷಕರ ಕಣ್ಣೀರು. ಪುತ್ರಿಯನ್ನ ಕಳೆದುಕೊಂಡಿರುವಂತ ಸುರೇಶ್ ಬಾಬು ದಂಪತಿ ಗೋಳಾಡ್ತಾ ಇದ್ದಾರೆ. ಸಪ್ತಪದಿ ತುಳಿಬೇಕಾಗಿದ್ದವಳು ಸಾವಿನ ಮನೆ ಸೇರಿದ್ದಾಳೆ. ಸ್ನೇಹಿತರ ಜೊತೆ ನಿನ್ನೆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿರ್ತಾರೆ. ಸಂಜೆ 5 ಗಂಟೆ ವೇಳೆಗೆ ಮಗಳಿಗೆ ಈ ರೀತಿಯಾಗಿ ಆಗಿದೆ ಇನ್ನಿಲ್ಲ ಅನ್ನುವಂಥ ವಿಷಯ ತಿಳಿಯುತ್ತೆ. ಬಾಷ್ ಕಂಪನಿಯಲ್ಲಿ ಎಂಜಿನಿಯರ್ ಆಗಿ ಸಹನಾ ಕೆಲಸ ಮಾಡ್ತಿರ್ತಾರೆ. ಮಗಳಿಗೆ ಸಾವಿನ ಮಾಲೆ ಹಾಕೋ ಹಾಗಾಯ್ತಲ್ಲ ಅಂತ ಪೋಷಕರು ಕಣ್ಣೀರಿಡ್ತಾ ಇದ್ದಾರೆ. ಕಾಲ್ ತುಳಿತ ದುರಂತಕ್ಕೆ ಅಲ್ಲಿನ ಅವ್ಯವಸ್ಥೆವೇ ಕಾರಣ ಆಗಿದೆ. ಸರ್ಕಾರದ ವಿರುದ್ಧ ಸಹನಾ ತಂದೆ ಸುರೇಶ್ ಬಾಬು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಂಥವ್ರಿಗೆ ತಾನೇ ಈ ನೋವನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ? ಮದುವೆ ಮಾಡಿ ಕಳಿಸ್ಬೇಕಿದ್ದಂಥ ಮಗಳಿಗೆ ಈ ರೀತಿಯಾಗಿ ಸಾವಿನ ಹಾರ ಹಾಕಬೇಕಾಗಿ ಬಂತಲ್ಲ ಅಂತ ತಂದೆ ಕಣ್ಣೀರು ಹಾಕ್ತಾ ಇದ್ದಾರೆ. ಜೊತೆಗೆ ಸರ್ಕಾರದ ಅವ್ಯವಸ್ಥೆವೇ ಇದಕ್ಕೆಲ್ಲ ಕಾರಣ ಆಯಿತು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಗಳನ್ನ ಕಳೆದುಕೊಂಡಿರುವಂಥ ಕುಟುಂಬಸ್ಥರ ದುಃಖ ಹೇಳತೀರದಾಗಿದೆ. ಗಮನಿಸ್ತಾ ಇದ್ದೀರಾ ನೀವು ದೃಶ್ಯದಲ್ಲಿ. ತಂದೆ ತಾಯಿ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಸಂಭ್ರಮಕ್ಕೆ ಹೋಗಿದ್ದಂಥ ಮಗಳಿಗೆ ಹೀಗಾಯ್ತಲ್ಲ ಅಂತ ನೋವಿನಲ್ಲಿದ್ದಾರೆ. ಮದುವೆ ವಯಸ್ಸಿಗೆ ಬೆಳೆದು ನಿಂತ ಮಗಳು ಕೆಲಸ ಮಾಡ್ತಾ ಇದ್ರು, ಎಂಜಿನಿಯರ್ ಆಗಿದ್ರು. ಮದುವೆಯಾಗಿ ನನ್ನ ಮಗಳು ಹಾರ ಹಾಕಿಸ್ಕೊಳ್ಬೇಕಿತ್ತು. ಮದುವೆ ಹಾರದ ಬದಲು ಹೀಗಾಗಿದೆ. ಸಾವಿನ ಮಾಲೆ ಹಾಕಿಸ್ಕೊಳ್ಳುವಂತಾಗಿದೆ. ಇದು ತಂದೆಯ ಮಾತು. ನಮ್ಮ ಪ್ರತಿನಿಧಿ ಸಹನಾ ತಂದೆಯನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ನಡೆದಂಥ ಕಾಲ್ತುಳಿತದ ದುರಂತದಲ್ಲಿ ಕೋಲಾರದ ಮೂಲದ ಸಹನಾ ಅವರು ಕೂಡ ಮೃತಪಟ್ಟಿರುವಂಥದ್ದು. ಸದ್ಯ ಅವ್ರ ತಂದೆಯವರು ಸುರೇಶ್ ಬಾಬು ಶಿಕ್ಷಕರು ನನ್ನ ಜೊತೆ ಇದ್ದಾರೆ. ಅವ್ರನ್ನೇ ನಾನು ಮಾತಾಡಿಸ್ತೀನಿ. ಸರ್, ಏನಾಯಿತು? ನಿಮ್ಮ ಮಗಳು ಅಲ್ಲಿಗೆ ಹೋಗೋದನ್ನು ನಿಮ್ಗೆ ಹೇಳಿದ್ರಾ? ಹೇಗೆ ಸರ್? ಅವರು ಹೋಗೋ ಬೆಳಿಗ್ಗೆ ಐಡಿಯಾ ಇರಲಿಲ್ಲ. ಅವರು ಮತ್ತೆ ಮಧ್ಯಾಹ್ನ ಆಫೀಸ್ಗೆ ಹೋಗಿ ಮತ್ತೆ ಅಲ್ಲಿಂದ ಹಿಂಗೆ ಹೋಗಬೇಕು ಅಂದರು. ಸರಿ ಹುಷಾರಮ್ಮ ಅಂತ ಹೇಳಿದೆ. ಫ್ರೆಂಡ್ಸ್ ಎಲ್ಲ ಯಾರು ಹೋಗ್ತಾ ಇದ್ದಾರೆ ಅಂತ ಅಲ್ಲಿ ಹೋಗಿ ಮೊದಲೆಲ್ಲ ಮ್ಯಾಚ್ ನೋಡೋಕೆ ಕೇಳೋರು, ಹೋಗಿ ಬರೋರು. ಹುಷಾರಾಗಿದೆ. ವ್ಯವಸ್ಥೆ ಸರಿ ಇತ್ತೇನೋ ಮೊದಲು, ಇದಕ್ಕೆ ಈ ಥರ ವ್ಯವಸ್ಥೆಯಿಂದ ಏನಕ್ಕೆ ಹಿಂಗೆ ಆಯಿತು ಅಂತೀರ? ಅವ್ಯವಸ್ಥೆನಾ ಅಥವಾ ಜನ ಜಾಸ್ತಿ ಇದ್ರು? ನಿಮಗೆ ಗೊತ್ತಿರ್ತದಲ್ಲ ಸರ್, ನಾವೇನು ಮಾಡೋ, ಜನನೇ ನೋಡ್ತಾ ಇದ್ದಾರೆ. ಯಾವ ಅವ್ಯವಸ್ಥೆನೇ ಇದಕ್ಕೆ ಕಾರಣ. ನಿಮ್ಗೆ ಎಷ್ಟೊತ್ತಿಗೆ ಸರ್ ವಿಷಯ ಗೊತ್ತಾಯಿತು? ನಮಗೆ 5:30ಗೆ ಹಾಸ್ಪಿಟ್ಲಿಂದ ಕರೆ ಮಾಡಿದ್ರು. ಗೊತ್ತಾಗಿಲ್ಲ 5:30ಗೆ. ಸರ್, ಸಹನಾ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಏನು ಓದ್ಕೊಂಡಿದ್ರು? ಅವ್ರ ಕನಸೇನಿತ್ತು? ನೀವು ಕಷ್ಟಪಟ್ಟು ಅವ್ರನ್ನ ಇಂಜಿನಿಯರಿಂಗ್ ಮಾಡಿಸಿ ಎಲ್ಲ ಮಾಡಿದ್ರಿ. ಸೊ ಏನು ಕನಸಿತ್ತು? ಏನು ಹೇಳೋರು ಸರ್? ಕನಸು ಹೇಳೋದು ಚೆನ್ನಾಗಿ ಓದ್ಕೊಂಡಿದ್ಲು, BE ಮಾಡಿಕೊಂಡು ಒಳ್ಳೆ ಮಾರ್ಕ್ಸ್ ತೆಗೆದಿದ್ಲು. ಒಟ್ಟಿನಲ್ಲಿ ಒಳ್ಳೆ ವಿದ್ಯಾಭ್ಯಾಸನೂ ಮಾಡಿಕೊಂಡು ಅಪಾಯಿಂಟ್ಮೆಂಟು ಆಗಿತ್ತು. ಒಬ್ಬ ತಂದೆ ತಾಯಿಗೆ ಒಬ್ಬ ಮಗಳು ಯಾವ ರೀತಿ ಇರಬೇಕು ಆ ರೀತಿಯಾಗಿ ತಂದೆ ತಾಯಿ ಮಗಳಂಗಿದ್ಲು. ಮಗಳಿಗೆ ಯಾವುದೇ ಒಂದು ಅರಿಟು ಮಾಡ್ತಾ ಇಲ್ಲ. ತಂದೆ ತಾಯಿಗೆ ಸೌಮ್ಯ ಸ್ವಭಾವದಿಂದ ಕೂಡಿತಾ ಇದ್ದರು. 2 ವರ್ಷ ಆಗಿತ್ತು. 2 ವರ್ಷದಿಂದ ಬಾಷ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಕನಸು ಏನಾಯಿತು ಅಂದರೆ, ಏನೋ ಹೂಣಾರ ಹಾಕೊಳ್ಳೋ ಟೈಮಲ್ಲಿ ಈ ಥರ ನೋಡ್ತಾ ಇದ್ದೀವಲ್ಲ, ಅದು ಮದುವೆಗೆ ಅದಕ್ಕೆ ಏನಾದ್ರು ನೋಡಿದ್ರಾ? ಹೇಗೆ ಸರ್? ಮಾಡಬೇಕು ಅನ್ಕೊತಾ ಇದ್ವಿ. ಈ ಥರ ಆಗ್ತದೆ ಅಂತ ಗೊತ್ತಿರಲಿಲ್ಲ. ದೊಡ್ಡ ದುರಂತ. ಮುಂದೆ ಈ ಥರ ತಂದೆ ತಾಯಿಗಳಿಗೆ ಈ ದುಃಖ ಥರ ಅಂತ ಸನ್ನಿವೇಶ ಯಾವುದೇ ಕಾರಣಕ್ಕೂ ಬರಬಾರದು ಅಂತ. ಬೇರೆ ತಂದೆ ತಾಯಿಗಳಿಗಾಗಲಿ ಈ ಥರ ನೋವುಂಟು ಮಾಡುವಂಥ ಪರಿಸ್ಥಿತಿ ಬರಬಾರ್ದು ಅಂತಲೇ ಹೇಳ್ಬೋದು. ಈಗ ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆ ಇದೆಲ್ಲ ಹೇಗೆ ಸರ್? ನಾವು ಮಾಡ್ಬಂತೀವಿ ಸರ್. ಈಗ ಇಲ್ಲಿ ನಮ್ಮೂರಲ್ಲಿ ಬಡಮಾಕ್ನಲ್ಲಿ ಇದೆ. ನಮ್ಮ ಸಂಪ್ರದಾಯ ಪ್ರಕಾರ ನಾವು ಮಾಡ್ತೀವಿ. ಇದಿಷ್ಟು ಸಹನಾ ಅವರ ತಂದೆಯವರ ಮಾತು. ಅಂದರೆ ಅಲ್ಲಿನ ಅವ್ಯವಸ್ಥೆಗಳೇ ಇಂಥದ್ದೊಂದು ದುರಂತಕ್ಕೆ ಕಾರಣ ಅನ್ನುವಂಥದ್ದು ಅವರ ಮಾತು.
ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ TV9 ಕೋಲಾರ.